ಮುಂದಿನ ಕೇಸು ಕಾನ್ವೆಕ್ಸ್ ಲೆನ್ಸು, ಆಬ್ಜೆಕ್ಟ್ ಬಿಫೋರ್ 2f1 ಸರಿನಾ. ಇದು ನಿಮ್ಮ f1, 2f1, f2, 2f2 ಅರೌಂಡ್ ಒನ್ ಇಡೋದಕ್ಕೆ ಹೋಗ್ಬಿಡಿ. 1.5 ಇಲ್ಲ ಅಂತ ಹೇಳಿದ್ರೆ 2 ಸೆಂಟಿಮೀಟರ್ ಅಂತ ಇಮೇಜ್ ಆಬ್ಜೆಕ್ಟ್ ಡ್ರಾ ಮಾಡಿ. ಸೊ ಮತ್ತು ಟಿಪ್ಪಿಂದ ಪ್ಯಾರಲಲ್ ರೇ ಡ್ರಾ ಮಾಡ್ಬೋದು. ಏನಾಗುತ್ತೆ ಇದಕ್ಕೆ, ಇಲ್ಲಿ ಗೋ ಥ್ರೂ ಫೋಕಸ್. ಮತ್ತೊಂದು ರೇ ಏನಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಥ್ರೂ ಆಪ್ಟಿಕಲ್ ಸೆಂಟರ್, ಇಲ್ಲ ಅಂತ ಹೇಳಿದ್ರೆ ಫೋಕಸ್ ಥ್ರೂ ಹೋಗಿ ಪ್ಯಾರಲಲ್ ಹಾಕ್ಕೊಂಡು. ಸರಿನಾ. ಜನರಲಿ ಉತ್ತರ ಬರುತ್ತೆ, ನಾನು ಸರಿಯಾಗಿ ಬಿಡಿಸಿಲ್ಲ ಅಷ್ಟೆ. ಅರೆ ಇವಾಗ ತಾನೇ ಮಾಡಿದೆ, ಸರಿಗೆ ಬಂದಿತ್ತು. ಸ್ವಲ್ಪ ಇಲ್ಲ ಆ್ಯಕ್ಚುಲಿ ಸರಿಗಿದೆ, ತೊಂದರೆ ಇಲ್ಲ. ಆ್ಯರೋ ಬರೆಯೋದು ಮರಿಬೇಡಿ. ಇದು ನಿಮ್ಮ ಆಪ್ಟಿಕಲ್ ಸೆಂಟರ್ ಅಲ್ವಾ. ಸೊ ಇದು ನಿಮ್ಮ ಚಿತ್ರ. ಸೊ ಇಮೇಜ್ ಎಲ್ಲಿ ಕ್ರಿಯೇಟ್ ಆಗುತ್ತೆ, ಎಲ್ಲಿ ನಿಮ್ಮ ರಿಫ್ರಾಕ್ಟೆಡ್ ರೇ ಮೀಟ್ ಆಗುತ್ತೋ ಅಲ್ಲಿ ನಿಮ್ಮ ಇಮೇಜ್ ಕ್ರಿಯೇಟ್ ಆಗುತ್ತೆ. ಎಂಥ ಇಮೇಜ್ ಇದು, ಇನ್ವರ್ಟೆಡ್ ರಿಯಲ್ ಡಿಮಿನಿಷ್ಡ್ ಲೊಕೇಟೆಡ್ ಬಿಟ್ವೀನ್ f2 and 2f2. ಸೊ ಸೈಜಸ್ ಡಿಮಿನಿಷ್ಡ್, ಪುಟ್ಟದು, ಸ್ಮಾಲರ್ ದೆನ್ ದ ಆಬ್ಜೆಕ್ಟ್ ಅಲ್ವಾ. ಓರಿಯಂಟೇಷನ್ ಇನ್ವರ್ಟೆಡ್ ರಿಯಲ್ ಅಲ್ವಾ, ಇಟ್ ಕ್ಯಾನ್ ಬಿ ಕ್ಯಾಪ್ಚರ್ಡ್ ಆನ್ ದ ಸ್ಕ್ರೀನ್. ಲೊಕೇಶನ್ ಬಿಟ್ವೀನ್ f2 and 2f2, ಬಿಟ್ವೀನ್ ದ್ಯಾಟ್. ಸರಿನಾ. ಇದು ಪ್ರಾಕ್ಟಿಕಲಾಗಿ ಹೇಗೆ ಒಂದು ಪೇಪರ್ ಮೇಲೆ ಬಿಡಿಸೋದು ಅಂತ ಹೇಳಿ ಇವಾಗ ನೋಡ್ತೀನಿ. ಸೊ ಒಂದು ದೊಡ್ಡ ಲೈನ್ ಎಳೆದ್ಬಿಟ್ಟಿದ್ದೀನಿ ಮೊದಲೇ. ಅದಾಯಿತು ಅಂದಮೇಲೆ 0, 6, 9, 3, 12 5 ಚಿಕ್ಕ ಇಡಬೇಕು. ಇದೆಲ್ಲ ನೀವು ಕೂಡ ಪ್ರಾಕ್ಟೀಸ್ ಮಾಡಲೇಬೇಕು. ಒಂದು ಸತಿ ಇಲ್ಲಿ ಮಾಡಿ, ಕ್ಲಾಸ್ ರೂಮಲ್ಲಿ ಇದೇ ರೀತಿಯಲ್ಲಿ ಮತ್ತೊಂದು ಸತಿ ಮಾಡಿ ಸಾಕು. ಅಂದರೆ ಪಕ್ಕ ಮಾಡಬೇಕು. ನಿಮ್ಮ ಕಂಪಸ್ ಇಟ್ಕೊಂಡು ಮೋರ್ ದೆನ್ 6 ಸೆಂಟಿಮೀಟರ್ ಒಂದು ಪುಟ್ಟು ಆರ್ಕ್ ಡ್ರಾ ಮಾಡಿ. ಅದಾದಮೇಲೆ ಪರ್ಪೆಂಡಿಕ್ಯುಲರ್ ಲೈನ್ ಬಿಡಿಸೋದು ಮರಿಬೇಡಿ. ಪಾಸಿಂಗ್ ಓಯಾ ಯುವರ್ ಆಪ್ಟಿಕಲ್ ಸೆಂಟರ್. ಜ್ಞಾಪಕದಲ್ಲಿ ನೀವು ಯಾವುದನ್ನು 2 ಲೈನ್ ತೊಗೊಬೇಕಾಗುತ್ತೆ, 2 ರೇ ತೊಗೊಬೇಕಾಗುತ್ತೆ, 3 ಏನು ಬೇಕಾಗಿಲ್ಲ. ಆಬ್ಜೆಕ್ಟ್ ಸೈಜು ಮಿನಿಮಮ್ 1.5 ಸೆಂಟಿಮೀಟರ್ ಇಡಿ. ನಿಮ್ಮ 1.5 ಸೆಂಟಿಮೀಟರ್ ಕನ್ವೀನಿಯೆಂಟ್. ಇಲ್ಲಿ ನೋಡಿ, ಇಲ್ಲಿ 1.5 ಸೆಂಟಿಮೀಟರ್ಸ್ ಚೆನ್ನಾಗಿ ಕಾಣುತ್ತೆ. ಅಚ್ಚುಕಟ್ಟಾಗಿ ಆಬ್ಜೆಕ್ಟು ಇಮೇಜ್ ಎಲ್ಲ ಕ್ಲೀನಾಗಿ ಕಾಣುತ್ತೆ. ಸೊ ಮುಂದಿನ ಏನಂತ ಹೇಳಿದ್ರೆ, ವಿ ಶುಡ್ ಡ್ರಾ ಅ ಲೈನ್ ವಿಚ್ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಅಲ್ಲೋಗಿ ಡಾಟೆಡ್ ಲೈನ್ವರೆಗೂ ಹೋಗಿ ನಿಲ್ಲಿಸ್ಬೇಕು. ಸೊ ಅದು ಏನಾಗುತ್ತೆ, ಅಲ್ಲಿಂದ ಇಲ್ಲಿ ಗೋ ಥ್ರೂ ದ ಫೋಕಸ್. ಮುಂದಿಂದು ರೇ ಥ್ರೂ ಆಪ್ಟಿಕಲ್ ಸೆಂಟರ್ ತೊಗೊತಾ ಇದ್ದೀನಿ ನಾನು. ಸೀದಾ ಹೋಗುತ್ತೆ, ಏನೂ ತೊಂದರೆ ಇಲ್ಲ. ಸೊ ಕೊನೆಯದಾಗಿ ಎಲ್ಲಿ ರಿಫ್ರಾಕ್ಟರ್ ರೇ ಮೀಟ್ ಆಗ್ತಾ ಇದೆಯೋ ಅಲ್ಲಿ, ಆಯಿತಾ, ಆ ಜಾಗದಲ್ಲಿ ನಿಮ್ಮ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಇನ್ವರ್ಟೆಡ್ ರಿಯಲ್ ಡಿಮಿನಿಷ್ಡ್ ಇಮೇಜ್ ಬಿಟ್ವೀನ್ 2f2 and f2. ಇದು ನಿಮ್ಮ ರೇ ಡಯಾಗ್ರಾಮ್. ಖುದ್ದಾಗಿ ನೀವು ಪ್ರಾಕ್ಟೀಸ್ ಮಾಡಿ, ಲೇಬಲಿಂಗ್ ಎಲ್ಲ ಮಾಡಿ
ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೆಯದು, ಇಲ್ಲ ಅಂತ ಹೇಳಿದ್ರೆ ಏನೂ ಉಪಯೋಗ ಬರೋಲ್ಲ. ಆಯಿತಾ? ಸೊ ಪ್ರಾಕ್ಟಿಕಲ್ ನೋಡ್ತೀನಿ. ಸ್ವಲ್ಪ ಇಲ್ಲಿ ಪ್ರಾಕ್ಟಿಕಲ್ ನಾನು ಬೇಗ ಒಂಥರ ವಿಡಿಯೋ ಅಷ್ಟು ನಿಧಾನಕ್ಕೆ ಮಾಡಿಲ್ಲ, ಬೇಗ ಮಾಡಿದ್ದೀನಿ. ಸೊ ಇಲ್ಲಿ ಆದಷ್ಟು ನೋಡಿ ಮತ್ತೊಂದು ಸ್ಲೋ ವರ್ಜನ್ನು ಇದೆಲ್ಲ ಆದಮೇಲೆ ಹಾಕ್ತೀನಿ. ಆಯಿತಾ? ಸೊ ಇವಾಗ ನಿಮ್ಮ ಪ್ರಾಕ್ಟಿಕಲ್ ನೋಡಿ. ಸೊ ಆಬ್ಜೆಕ್ಟು ಇದನ್ನು ಬಿಫೋರ್ 2F1 ಹಿಡಿಯೋದು ನೋಡ್ತಾಯಿದ್ದೀನಿ, ಸರಿನಾ? ಸೊ 28 ಸೆಂಟಿಮೀಟ್ರ್ ಹಿಂದೆ ಹಿಡಿಯೋದು ನೋಡ್ತಾಯಿದ್ದೀನಿ. ರೈಟ್ ಸೈಡ್ ಮೇಲ್ಗಡೆ ಅದು ನಿಮ್ಮ ಸ್ಕ್ರೀನ್ನ ವಿಡಿಯೋ ಕ್ಯಾಪ್ಚರ್ ಆಗ್ತಾಯಿದೆ ಅದು. ಸೊ ಇಲ್ಲಿ ನೋಡ್ಬೋದು ಶಾರ್ಪ್ ಇಮೇಜ್ ಬಂತು. ಆ್ಯಂಡ್ ಯು ಕ್ಯಾನ್ ಸಿ ಇಟ್ ಇಸ್ ಬಿಟ್ವೀನ್ 2F2 ಆ್ಯಂಡ್ 2F2 ಮತ್ತು F2. ಸೊ ಇದು ಅಪ್ರಾಕ್ಸಿಮೇಟ್ಲಿ 38 ಸೆಂಟಿಮೀಟರು, ಇದು 24 ಸೆಂಟಿಮೀಟರ್ ಅಪ್ರಾಕ್ಸಿಮೇಟ್. ಆಯಿತಾ? ಸೊ ಅಷ್ಟು ಸರಿ ಕಾಣಲಿಲ್ಲ ಅದು ಆ್ಯಕ್ಚುಲಿ. ತಿರ್ಗಾ ಒಂದ್ಸತಿ ನಿಧಾನಕ್ಕೆ ನನ್ನ ಆಡಿಯೋ ಇಲ್ದಿರ ನೋಡಿಸ್ತೀನಿ, ಅಲ್ಲಿ ನೋಡ್ಕೊಳ್ಳಿ. ಆಯಿತಾ? ಸೊ ಇದು ಜ್ಞಾಪಕ ಇದು 14, 28, 14, 28 ಸೆಂಟಿಮೀಟರ್ ಈ ರೀತಿಯಲ್ಲಿ ದೂರದಲ್ಲಿ ಇದೆ ಅಪ್ರಾಕ್ಸಿಮೇಟಾಗಿ. ಎಕ್ಸಾಕ್ಟ್ ಲೆನ್ಸ್ದು ಫೋಕಲ್ ಲೆಂತು ನನಗೆ ಗೊತ್ತಿಲ್ಲ, ಎಕ್ಸಾಕ್ಟ್ ಹೇಳ್ತಾ ಇರೋದು, ಅಪ್ರಾಕ್ಸಿಮೇಟ್ ಗೊತ್ತಿದೆ 14 ಅಂತ ಹೇಳಿ, ಸರಿನಾ? ಸೊ ಅದು ಮನಸ್ಸಲ್ಲಿಯಲ್ಲೇ. ಇದು ನಿಮ್ಮ ಪ್ರಾಕ್ಟಿಕಲ್ಸು ಪ್ಲಸ್ ಥಿಯರಿಟಿಕಲ್ ಡಯಾಗ್ರಾಮು ಮತ್ತು ಪ್ರಾಪರ್ಟೀಸ್ ಗೊತ್ತಿರಬೇಕು. ಸೊ ಇವೆಲ್ಲ ನಿಮ್ಮ ಸಿಲೆಬಸ್ಸಲ್ಲಿರೋವಂಥದ್ದು. ಸೊ ಪ್ರಾಕ್ಟೀಸ್ ಮಾಡಿ. ಮತ್ತೊಂದು ಸತಿ ಹೇಳ್ತಾಯಿದ್ದೀನಿ, ರೇ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ Q&A ಕಷ್ಟ ಆಗುತ್ತೆ, ಕ್ವಶನ್ ಆನ್ಸರ್ಸು ಕಷ್ಟ ಆಗುತ್ತೆ.